ದೆಹಲಿಯ ಇಂದಿರಾ ಭವನದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಚರ್ಚೆ ನಡೀತಾ ಇದೆ. ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಮಾಡುವುದಾ ಬೇಡವಾ ಹಾಗೂ ಸಂಪುಟಕ್ಕೆ ಸರ್ಜರಿ ಮಾಡುವುದಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಸಭೆಯಲ್ಲಿ ಡಿಕೆಶಿ ನಡೆ ಹಾಗೂ ಚಟುವಟಿಕೆಗಳ ವಿವರಣೆ ನೀಡಲಾಗಿದೆ. ಸಚಿವ ಸಂಪುಟ ಪುನಾರಚನೆಗೆ ಗಟ್ಟಿ ಧ್ವನಿ ಎತ್ತಲಾಗಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಪುನಾರಚನೆ ಹಾಗೂ ಅಹಿಂದ ಅಸ್ತ್ರ ಬಳಕೆ ಮಾಡಿದ್ದಾರೆ. ಒಬಿಸಿ ಅಹಿಂದ ಮತಬ್ಯಾಂಕ್ ಬಗ್ಗೆ ವಿವರಣೆ ನೀಡಿದ್ದಾರೆ. 2028ಕ್ಕೂ ಅಹಿಂದ ಮುಖ್ಯ ಅನ್ನೋದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ದೆಹಲಿಯ ಇಂದಿರಾ ಭವನದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಚಿವ ಸಂಪುಟ ಪುನಾರಚನೆಗೆ ಅವಕಾಶ, ಜಿಬಿಎ, ಪಂಚಾಯಿತಿ ಎಲೆಕ್ಷನ್ ಗೆಲ್ಲೋ ಸ್ಟ್ರಾಟಜಿ, ಸರ್ಕಾರ ಸಚಿವರ ಕಾರ್ಯವೈಖರಿಯ ಕುರಿತು ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಸಚಿವರ ಮೇಲಿನ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆಯೂ ಸಿಎಂ ಸಿದ್ದರಾಮಯ್ಯ ವಿವರಣೆ ಕೊಟ್ಟಿದ್ದಾರೆ. ರಾಜ್ಯ ಕುರ್ಚಿ ಕದನದ ಬಗ್ಗೆ ಸೋನಿಯಾಗೆ ರಾಹುಲ್ ಗಾಂಧಿ ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಜೊತೆಗಿನ ಸಭೆ ಬಗ್ಗೆ ಸೋನಿಯಾಗೆ ಮಾಹಿತಿ ನೀಡಿದ್ದಾರೆ. ನಾಯಕತ್ವ ಗೊಂದಲ ಸೇರಿದಂತೆ ಹಲವು ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕೆಲ ಹೊತ್ತಲ್ಲೇ ಡಿಸಿಎಂ ಡಿಕೆಶಿ ಜೊತೆ ರಾಹುಲ್ ಗಾಂಧಿ ಸಭೆ ನಡೆಸಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ಡಿಕೆಶಿ ಸಿಎಂ ಆಗುವ ಕನಸು ಬಿಟ್ಬಿಟ್ರಾ ಎಂಬ ಅನುಮಾನ ಶುರುವಾಗಿದೆ. ಡಿಕೆಶಿ ಸಿಎಂ ಆಗುವ ಡೆಡ್ಲೈನ್ ಕೊಡ್ತಾ ಇದ್ದ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ದೆಹಲಿಯ ಸಭೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಕೈ ಮುಗಿದಿದ್ದಾರೆ. ಡಿಕೆಶಿ ಸಿಎಂ ಆಗುವ ಸಮಯ ಬಂದಿದೆಯಾ ಎಂಬುದಕ್ಕೂ ಗೊತ್ತಿಲ್ಲ, ನಾಯಕತ್ವದ ಗೊಂದಲ ಬಗೆಹರಿಯತ್ತಾ ಎಂಬುದಕ್ಕೂ ಗೊತ್ತಿಲ್ಲ ಎಂಬ ಉತ್ತರ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಏನೂ ಹೇಳೋದಿಲ್ಲ, ಬಿಟ್ಬಿಡಿ ಎಂದಿದ್ದಾರೆ. ಇನ್ನು ಬಸವರಾಜ ಶಿವಗಂಗಾ, ಗಣಿಗ ರವಿ ಕೂಡ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ನನಗೇನು ಗೊತ್ತಿಲ್ಲ, ಏನು ನಾನು ಈ ಸಂದರ್ಭದಲ್ಲಿ ಏನು ಮಾತಾಡಲ್ಲ, ಪ್ಲೀಸ್. ನನಗೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ದೇವರಾಣೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಲ್ಲ. ಹೋಗಿರೋನಾರು ನೀವು ಕೇಳಬೇಕು, ಇಲ್ಲ ಕರೆದಿರೋನಾರು ಕೇಳಬೇಕು. ಇದು ದಾವಣಗೆರೆ ಇರೋರಿಗೆ ಹೆಂಗೆ ಗೊತ್ತಾಗ್ತದೆ ವಿಷಯ? ದಯವಿಟ್ಟು ಏನು ಮಾತಾಡಲ್ಲ. ಹೈಕಮಾಂಡ್ ಆರ್ಡರ್ಸ್ ಇದೆ, ಏನು ಮಾತಾಡಂಗಿಲ್ಲ. ಶಾಸಕರುಗಳು ನಾವೇನು ಮಾತಾಡಲ್ಲ. ಮೊದಲಿಂದ ಕೂಡ ಡಿಕೆಶಿ ಸಿಎಂ ಏನು ಮಾತಾಡಲ್ಲ. ಈ ಟೈಮ್ ಅಲ್ಲ, ಮಾತಾಡೋ ಟೈಮ್ ಅಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಏನು ಬಂದಿಲ್ಲ. ನೋ ಕಾಮೆಂಟ್ಸ್. ಪಾಪ ಅವ್ರವ್ರ ವೈಯಕ್ತಿಕ ಕೆಲಸಕ್ಕೆ ಏನು ಹೋಗಿದಾರೆ ಗೊತ್ತಿಲ್ಲ, ನಂದೇನಿಲ್ಲ. ಒಳ್ಳೇದಾಗುತ್ತೆ ಸರ್. ನೋ ಕಾಮೆಂಟ್ಸ್. ಸಾರಿ. ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರೊಂದಿಗೆ ಹೈಕಮಾಂಡ್ ಸಭೆ ವಿಚಾರವಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯಸಭೆ ಪರಿಷತ್ ಚುನಾವಣೆ ಬಗ್ಗೆ ಸಿಎಂ ಜೊತೆ ಹೈಕಮಾಂಡ್ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಸಿಎಂ ಅವರು ಪುನಾರಚನೆಗೆ ಅವಕಾಶ ಕೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಯೂ ಆಗಬಹುದು. ಹಲವರು ಸಂಪುಟ ಸೇರಲು ಆಕಾಂಕ್ಷಿಗಳಾಗಿದ್ದಾರೆ. ಅಧಿಕಾರ ಗೊಂದಲವನ್ನ ಹೈಕಮಾಂಡ್ ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ಹೇಳಿದ್ದಾರೆ. ನನ್ನ ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ. ಏನಂದರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು ಮಂತ್ರಿಗಳಿಗೆ, ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಅದನ್ನು ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಸಿಎಂ ಎಂಬ ತಮ್ಮ ಹೇಳಿಕೆ ಬಗ್ಗೆ ಮಾತನಾಡಿ, ಪರಮೇಶ್ವರ್ ಸಿಎಂ ಆಗಬೇಕು ಎಂಬ ಹೇಳಿಕೆಗೆ ನಾನು ಈಗಲೂ ಬದ್ಧ, ಆದರೆ ಹೈಕಮಾಂಡ್ ಇದರ ಬಗ್ಗೆ ಸೂಕ್ತ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು. ಅಂತಿಮ ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ ಅವ್ರದ್ದೇ. ಇನ್ನು ಸಿಎಂ ಡಿಸಿಎಂ ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಸಾದ್ ಅಬ್ಬಯ್ಯ, ರಾಜ್ಯಸಭಾ ಚುನಾವಣೆ, ಪರಿಷತ್ ಚುನಾವಣೆ ಅಥವಾ ಬೇರೆ ಕಾರಣಕ್ಕಿರಬಹುದು ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ದವರು ಸಿಎಂಗೆ ಡಿಸಿಎಂಗೆ ಕರೆದಿದ್ದಾರೆ. ಯಾವ ಕಾರಣಕ್ಕನ್ನೋದು ಇನ್ನೂ ಕೂಡ ಅದು ಸ್ಪಷ್ಟತೆ ಇಲ್ಲ. ಯಾವ ಚರ್ಚೆ ಇರ್ಬೋದು, ಅದು ಮಾಡ್ತಾರೆ. ಆದರೆ ಈಗ ಅದಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ಏನೂ ನನಗೆ ಕಾಣ್ತಾ ಇಲ್ಲ. ಯಾರು ಸಿ ಎಮ್ ಹೋದಾಗ ಅವ್ರ ಜೊತೆಗೆ ಒಂದೊಂದಿಷ್ಟು ಜನ, ಡಿ ಸಿ ಎಮ್ ಹೋದಾಗ ಅವ್ರ ಜೊತೆಗೆ ಇಷ್ಟು ಜನ ಹೋಗ್ತಾರೆ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಖಂಡಿತವಾಗಿ ಕೂಡ ಅನೇಕ ಬಾರಿ ಕೂಡ ಹೇಳಿದ್ದೀನಿ, ನಾನು ಸಚಿವ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ.
ಅದರ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆ ಬಾಗ್ತೀವಿ ಅನ್ನೋಂಥ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿ. ಸಂಪುಟ ಪುನಾರಚನೆ ಬಗ್ಗೆ ಆರ್.ವಿ. ದೇಶಪಾಂಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ನನಗೇನು ಗೊತ್ತಿಲ್ಲ, ಸದ್ಯ ಸಿದ್ದರಾಮಯ್ಯನವರೇ ಸಿಎಂ, ಅವರೇ ಇರ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಪರ ಆರ್.ವಿ. ದೇಶಪಾಂಡೆ ಬ್ಯಾಟ್ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆ ನಿಮಿತ್ತ ದೆಹಲಿಗೆ ಹೋಗಿದ್ದಾರಷ್ಟೇ, ಅವಕಾಶ ಕೊಟ್ಟರೆ ನಾನು ಕೂಡ ಮಂತ್ರಿ ಆಕಾಂಕ್ಷೆನೇ, ಅದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದು ನಾನು ಕೇಳಿಲ್ಲ, ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡಿಲ್ಲ. ಪ್ರತಿಯೊಬ್ಬ ಆಕಾಂಕ್ಷೆನೇ, ನೀನು ಒಬ್ಬ ಆಕಾಂಕ್ಷೆನೇ, ನೀನು ಅವಕಾಶ ಕೊಟ್ಟರೆ ಆದರೆ ಅದು ನನ್ನ ಕೈಲಿ ಇರೋದಿಲ್ಲ. ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ಚಾಮರಾಜನಗರ ಜಿಲ್ಲೆಯಲ್ಲಿ ನಾನೊಬ್ಬ ಹಿರಿಯ ಶಾಸಕ, ನನಗೆ ಅವಕಾಶ ನೀಡುವ ಆಶಾಭಾವನೆ ಇದೆ ಅಂತ ಚಾಮರಾಜನಗರದಲ್ಲಿ ಕೊಳ್ಳೇಗಾಲ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಇವರಿಗೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದಿಂದ ನಮ್ಮ ಪಕ್ಷದ ಯಾರೂ ಸಚಿವರಾಗಿಲ್ಲ. ಒಂದು ಓಟ್ನಿಂದ ಸೋಲದೆ ಗೆದ್ದಿದ್ದರೆ ಅವತ್ತೇ ಮಂತ್ರಿ ಆಗ್ತಾ ಇದ್ದೆ. 19 ವರ್ಷ ರಾಜಕೀಯ ವನವಾಸ ಅನುಭವಿಸಿದ್ದೇನೆ. ಈ ಬಾರಿ ನನಗೂ ಒಂದು ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ನಲ್ಲಿ ಮನವಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಜಿಲ್ಲೆಯವರು ಹೊರಗಡೆಯವರೇ ಜಿಲ್ಲಾ ಮಂತ್ರಿಗಳಾಗಿದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಒಂದು ಸಲ ಆಗಿದ್ದಾರೆ. 2 ಬಾರಿ ನಿಗಮ ಮಂಡಳಿ ಕೂಡ ಅಧ್ಯಕ್ಷರಾಗಿದ್ದಾರೆ. ಈಗಿರೋ ಸಂದರ್ಭದಲ್ಲಿ ಅವ್ರಿಗೂ ಮಾಡಲಿ, ನಾನೇನು ಬೇಡ ಅಂತ ಹೇಳಲ್ಲ. ಮಾದೇವಪ್ಪನವರು ಮುಂದುವರಿಸಿ, ನಾನೇನು ಬೇಡ ಅಂತ ಹೇಳಲ್ಲ. ನನಗೊಂದು ಅವಕಾಶ ಮಾಡಿಕೊಳ್ಳಿ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದಕ್ಕೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯಾಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ನನಗೆ ಅವಕಾಶ ಮಾಡಿಕೊಡ್ಬೋದು ಅಂತಕ್ಕಂಥದ್ದು ನನ್ನ. ದೆಹಲಿಯಲ್ಲಿ ವರಿಷ್ಠರಿಂದ ಮಹತ್ವದ ಸಭೆ ಆಗ್ತಾ ಇದ್ದು, ಮಂತ್ರಿ ಸ್ಥಾನಕ್ಕೆ ಶಾಸಕ ಆಸಿಫ್ ಸೇಠ್ ಬೇಡಿಕೆ ಇಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ನಾವು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಶಾಸಕರಾದವರು ಒಂದು ಮೀಟಿಂಗ್ ಮಾಡಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ನಾನೊಬ್ಬನೇ ಅಲ್ಪಸಂಖ್ಯಾತ ಶಾಸಕನಾಗಿದ್ದೀನಿ. ಹೈಕಮಾಂಡ್ ಜವಾಬ್ದಾರಿ ಕೊಟ್ಟರೆ ನಿಭಾಯಿಸಲಿಕ್ಕೆ ತಯಾರಿದ್ದೀನಿ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಮಂತ್ರಿ ಸ್ಥಾನ ನೀಡಬೇಕು ಅಂತ ಶಾಸಕ ಆಸಿಫ್ ಸೇಠ್ ಬೆಳಗಾವಿಯಲ್ಲಿ ಡಿಮ್ಯಾಂಡ್ ಮಾಡಿದ್ದಾರೆ. ಚರ್ಚೆ ನಡ್ತಾ ಇದೆ. ಡಿಸಿಷನ್ ಫೈನಲ್ ಹೈಕಮಾಂಡ್ ಅವ್ರು ತಗೋತಾ ಇದ್ದಾರೆ. ರಿಷಫಲ್ದು ಭಾಳ ಸೀನಿಯರ್ ಮಂದಿ ಅವ್ರು ಕೇಳ್ತಾ ಇದ್ದಾರೆ. ನಾವು ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ, ನಾವು ಕೇಳಿದ್ದೀವಿ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ. ನಮ್ಮದು ತಾವು ಕೇಳಿದಂದರೆ ಉತ್ತರ ಕರ್ನಾಟಕದಲ್ಲೇ ನಾ ಮೈನಾರಿಟಿದು ಒಬ್ಬನೇ ಶಾಸಕಿದ್ದೆ. ಹೈಕಮಾಂಡ್ ಕೊಟ್ಟಿದ್ದಂದರೆ ನಾವು ಆ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದ್ದೀವಿ. ನಮ್ಮ ಸತೀಶನ್ನ ಅವ್ರು ಏನು ನಿರ್ಣಯ ತೊಗೊಳ್ತಾರೋ, ಹೈಕಮಾಂಡ್ ಏನು ನಿರ್ಣಯ ತೊಗೋತಾರೋ ಅವ್ರ ಮೇಲೆ ಬಿಟ್ಟಿದ್ದಾರೋ, ಅವ್ರದ್ದೇನು ನಿರ್ಣಯ ತೊಗೋತಾರೋ ಅದಕ್ಕೂ ಮಾಡಲಿಕ್ಕೆ ತಯಾರಿದ್ದೇನೆ. ಕಾಂಗ್ರೆಸ್ ನಾಯಕರ ದೆಹಲಿ ಪ್ರವಾಸ ಕುರಿತು ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಬಿಕ್ಕಟ್ಟಿನ ಬಗ್ಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇಲ್ಲ, ದಿಲ್ಲಿಗೆ ಶಿಫ್ಟ್ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಮಂಡಪಾಲಾಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇಲ್ಲ, ಈಗ ನಿನ್ನೆಯಿಂದ ಸ್ಥಳಾಂತರ ಆಗಿದೆ ಡೆಲ್ಲಿಗೆ. ಕರ್ನಾಟಕ ರಾಜ್ಯ ಸರ್ಕಾರ ಡೆಲ್ಲಿಯಿಂದ ಕಾರ್ಯನಿರ್ವಹಿಸುವಂತ ದುಸ್ಥಿತಿಗೆ ಇಳಿದಿದೆ. ಇವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಅಧಿಕಾರದ ಹಪಾಪಿಯಿಂದ ಕಚ್ಚಾಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾವಾಗ ಆಗಬೇಕು ಅನ್ನುವಂಥದ್ದನ್ನ ನಿರ್ಣಯ ಮಾಡುವಂಥದ್ದು, ಜನರ ಮೇಲೆ ತೆರಿಗೆಯ ಹೊರೆಯನ್ನು ಆಗಾಗ ಹಾಕಿ ಜನರನ್ನು ಸುಲಿಗೆ ಮಾಡುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಇದು ಮಣ್ಣುಪಾಲಾಗಿದೆ. ಪೊಲೀಸರಿಗೆ ಹಿಡಿದು ಹೊಡಿತಾ ಇದ್ದಾರೆ. ಪೊಲೀಸರಿಗೆ ಹಿಡಿದು ಹೊಡೆದಂಥವ್ರನ್ನ ಗುಲ್ಬರ್ಗ ಜಿಲ್ಲೆಯ ಆಳಂದದ ಒಂದು ಪ್ರಕರಣದಲ್ಲಿ ನಮ್ಮ ಸ್ಪೀಕರ್ ಲೆಟರ್ ಕೊಟ್ಟರು ಅಂತ ಹೇಳಿ ಪೊಲೀಸರಿಗೆ ಹೊಡೆದಂಥ ಕ್ರಿಮಿನಲ್ಸ್ಗಳ ಮೇಲಿದ್ದಂಥ ಕೇಸನ್ನು ವಿಡ್ರಾ ಮಾಡಿದ್ದಾರೆ. ನಾನೇ ಇಡೀ ನಮ್ಮ ರಾಜ್ಯದಲ್ಲಿ ಯಂತ್ರಾಂಗ ಕುಸಿದೋಗಿರುವಂಥದ್ದು, ಸರಿಯಾಗಿ ಕೆಲಸಗಳೇ ಏನೂ ಆಗದಿರೋಂಥ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ಕ್ಷಣಕ್ಕಾದರೂ ಕೂಡ ಇವತ್ತೇನು ನಮಗೆ ಅನಿಸ್ತಾ ಇರೋ ಪ್ರಕಾರ ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರು ಸೀಟ್ ಬಿಟ್ಕೊಡ್ತಾರ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇರೋದು. ಅಂದರೆ ಸಿದ್ದರಾಮಯ್ಯ ಅವ್ರ ಮೇಲೆ ಅಷ್ಟು ಪ್ರೆಷರ್ ಕೂಡ ಬರ್ತಾ ಇದೆ. ಸೊ ನನಗನ್ನಿಸ್ತಾ ಇರೋದು ಅಟ್ಲೀಸ್ಟ್ ಡಿ.ಕೆ. ಶಿವಕುಮಾರ್ ಅವರಂತೂ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹೊತ್ಕೊಂಡಿರೋಂಥವ್ರು. ಜೊತೆಗೆ ಸಿದ್ದರಾಮಯ್ಯರಿಗೆ ಅವ್ರಿಗೆ ಇಬ್ಬರಿಗೂ ಕೂಡ 2.5 ವರ್ಷ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ.
ಕಾಂಗ್ರೆಸ್ ಪಾಳಯದಲ್ಲಿ ರಾಜ್ಯಸಭೆ ಚುನಾವಣೆ ಚರ್ಚೆ ಶುರುವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ಗೆ 3 ರಾಜ್ಯಸಭಾ ಸ್ಥಾನ ಫಿಕ್ಸ್ ಆಗಿದ್ದು, ಈ ಕುರಿತು ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಲಾಗಿದೆ. ಇನ್ನು ಚುನಾವಣಾ ರೇಸ್ನಲ್ಲಿ 4 ಆಕಾಂಕ್ಷಿಗಳಿದ್ದು, ಮಲ್ಲಿಕಾರ್ಜುನ ಖರ್ಗೆ, ಬಿವಿ ಶ್ರೀನಿವಾಸ್, ಬಿಕೆ ಹರಿಪ್ರಸಾದ್, ಡಾಕ್ಟರ್ ತೇಜಸ್ವಿನಿ ಗೌಡ ರೇಸ್ನಲ್ಲಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ರಾಜ್ಯಸಭಾ ಚುನಾವಣೆಗೆ ಪೈಪೋಟಿ ಶುರುವಾಗಿದೆ. 1 ರಾಜ್ಯಸಭಾ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದ್ದು, ಆಕಾಂಕ್ಷಿಗಳಾಗಿ ಸದಾನಂದ ಗೌಡ, ನಿರ್ಮಲ್ ಕುಮಾರ್ ಸುರಾನ, ಈರಣ್ಣ ಕಡಾಡಿ ರೇಸ್ನಲ್ಲಿದ್ದು, ಟಿಕೆಟ್ಗಾಗಿ ಪೈಪೋಟಿ ನಡೆದಿದೆ. ಈ ಮಧ್ಯೆ ದೇವೇಗೌಡರಿಗೆ ಬಿಜೆಪಿ ಬೆಂಬಲಿಸಿದರೆ ಮಾಜಿ ಪ್ರಧಾನಿ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶಿಸಲಿದ್ದಾರೆ. ಜೂನ್ ಅಂತ್ಯಕ್ಕೆ 7 ಜನರ ಅವಧಿ ಮುಕ್ತಾಯ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಬಿಜೆಪಿಯ 3, ಕಾಂಗ್ರೆಸ್ 3 ಹಾಗೂ ಜೆಡಿಎಸ್ನ 1 ಸದಸ್ಯರ ಅವಧಿ ಮುಕ್ತಾಯವಾಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಜೂನ್ 18ರಂದು ಮತದಾನ ನಡೆಯಲಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ಬಗ್ಗೆ ಬಿಜೆಪಿ ಶಾಸಕ ಆರ್ ಜ್ಞಾನೇಂದ್ರ ಟೀಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇಲ್ಲ, ನಿನ್ನೆಯಿಂದ ದೆಹಲಿಗೆ ಶಿಫ್ಟ್ ಆಗಿದೆ. ಈಗ ದೆಹಲಿಯಿಂದ ಆಡಳಿತ ನಿಯಂತ್ರಿಸುವುದಂತಾಗಿದೆ. ಕಾನೂನು ಸುವ್ಯವಸ್ಥೆ ಮಣ್ಣುಪಾಲಾಗಿದೆ. ಪೊಲೀಸರನ್ನೇ ಹಿಡಿದು ಹೊಡಿತಿದ್ದಾರೆ. ಅಂತಹ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಇದರ ಪರಿಣಾಮ ಭಟ್ಕಳದಲ್ಲಿ ಮತ್ತೆ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ. ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ, ಸಚಿವರು ದೆಹಲಿಗೆ ಹೋಗಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಇದೇ ವಿಚಾರವಾಗಿ ಕೊಪ್ಪಳದಲ್ಲಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇದೇ ವಿಚಾರವಾಗಿ ವಿಧಾನಸೌಧದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಕಳೆದ 6 ತಿಂಗಳಿನಿಂದ ಆಡಳಿತ ಅನ್ನೋದಿಲ್ಲ. ಸಿಎಂ ಆಗಬೇಕು, ಸಿಎಂ ಬದಲಾವಣೆ ಆಗಬೇಕು ಅನ್ನೋದು ಅಷ್ಟೇ ಚರ್ಚೆಯಾಗ್ತಾ ಇದೆ. ಅಭಿವೃದ್ಧಿ ಕೆಲಸ ನಡೀತಿಲ್ಲ. ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ. 2028ಕ್ಕೆ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋದಿರಲಿ, ಮೊದಲು ಅವರು ಇಲ್ಲಿ ಎಲ್ಲಿರ್ತಾರೆ ಅನ್ನೋದನ್ನ ನೋಡ್ಲಿ. ಬೆಂಗಳೂರು ಕೇಂದ್ರದಲ್ಲೋ ಅಥವಾ ದೆಹಲಿಯ ತಿಹಾರ್ ಜೈಲಿನಲ್ಲೋ ಇರ್ತಾರೋ ನೋಡ್ಲಿ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಸಿಎಂ ಕುರ್ಚಿ ಜಟಾಪಟಿ ನಡುವೆ ಶಾಸಕ ಪ್ರಭು ಚೌಹಾಣ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. ನಾವು 3 ವರ್ಷದಿಂದ ಕಾಂಗ್ರೆಸ್ ನೋಡ್ತಿದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ವಿಕಲಚೇತನವಾಗಿದೆ. ನಮ್ಮ ಸಿದ್ದರಾಮಯ್ಯ ಅವರಿಗೆ ಬಹಳ ಅನುಭವ ಇದೆ. ಹಾಗಾಗಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅಂತ ದೇವನಹಳ್ಳಿಯಲ್ಲಿ ಶಾಸಕ ಪ್ರಭು ಚೌಹಾಣ್ ಹೇಳಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗದಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಎಸ್ಐಆರ್ ಪ್ರಕ್ರಿಯೆ ಮೇಲೆ ಕಾಂಗ್ರೆಸ್ ಹದ್ದಿನ ಕಣ್ಣಿಟ್ಟಿದೆ. ರಾಜ್ಯ ವಿಭಾಗ ಜಿಲ್ಲೆಗೆ ವೀಕ್ಷಕರನ್ನ ಕಾಂಗ್ರೆಸ್ ನೇಮಿಸಿದೆ. ಎಸ್ಐಆರ್ ಪ್ರಕ್ರಿಯೆ ಮೇಲೆ ಗಮನ ಹರಿಸಲು ಕಾಂಗ್ರೆಸ್ ವೀಕ್ಷಕರನ್ನ ನೇಮಕ ಮಾಡಿದೆ. ಬಿಜೆಪಿಯಲ್ಲಿ ಬದಲಾವಣೆ ವಿಚಾರವಾಗಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದು, ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಿಲ್ಲ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಬಿಜೆಪಿಯಲ್ಲಾಗ್ತಿದೆ. ಇದು ಬಿಜೆಪಿಯಲ್ಲಿ ನಡೀತಾ ಇರುವ ಕಾರ್ಯತಂತ್ರ. ನಮ್ಮ ಹಿಂದೆ ಮಠಾಧೀಶರು ಸ್ವಾಮೀಜಿಯವರು ಇದ್ದಾರೆ ಅಂತ, ಪೂಜ್ಯ ತಂದೆಯವರು ತೋರಿಸಿಕೊಳ್ತಿದ್ದಾರೆ ಅಂತ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅಲ್ಲದೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಯಡಿಯೂರಪ್ಪ ಕುಟುಂಬ ಫೋಟೋ ತೆಗೆಸಿಕೊಳ್ತಾ ಇದೆ. ಯಾಕಂದ್ರೆ ಬಿಎಸ್ವೈ ಕುಟುಂಬದಿಂದ ಬಿಜೆಪಿ ಮುಕ್ತ ಎಂಬ ಕಾರಣಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಫೋಟೋ ತೆಗೆಸಿಕೊಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರಕ್ಕೆ 12 ವರ್ಷ ಆಗಿದೆ. 3ನೇ ಬಾರಿಗೆ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ದೇಶದ ಅಭಿವೃದ್ಧಿಗೆ 12 ವರ್ಷಗಳಲ್ಲಿ 12 ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. 12 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಹೆಚ್ಚು ವೃದ್ಧಿಯಾಗಿದೆ. ಆಡಳಿತಾತ್ಮಕ ಸುಧಾರಣೆಗಳಿಂದ ಹೊಸ ದಿಕ್ಕು ಸಿಕ್ಕಿದೆ. ಮೋದಿ ಅವರ ಆಡಳಿತದಲ್ಲಿ ಭಾರತ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಸ್ವಚ್ಛ ಭಾರತ್ ಮಿಷನ್, ಪಿಎಂ ಆವಾಸ್ ಯೋಜನೆ, ಪಿಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ, ಡಿಜಿಟಲ್ ಇಂಡಿಯಾ ಮತ್ತು ಯುಪಿಐ, ಫಸಲ್ ಭೀಮಾ ಯೋಜನೆ, ಜಲಜೀವನ್ ಯೋಜನೆ, ಜನೌಷಧಿ ಯೋಜನೆ, ಮುದ್ರಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಇವು ಪ್ರಧಾನಿ ಮೋದಿ ಅವರ ಪ್ರಮುಖ ಯೋಜನೆಗಳು ಮತ್ತು ಸಾಧನೆಗಳಾಗಿದೆ. ಹೊಸ ಪಕ್ಷ ರಚನೆಗೆ ಸಮಾನ ಮನಸ್ಕರು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಹೊರತಾದ ಹೊಸ ಪಕ್ಷ ರಚನೆ ಸಂಬಂಧ ಇವತ್ತು ಮಹತ್ವದ ಸಭೆ ನಡೆದಿದೆ. ಮಹಿಮಾ ಪಟೇಲ್, ಸಿಎಂ ಇಬ್ರಾಹಿಂ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಕ್ಲಬ್ನಲ್ಲಿ ಸಭೆ ಮಾಡಲಾಗಿದೆ. ರಾಜ್ಯದಲ್ಲಿ ಪರ್ಯಾಯ ಪಕ್ಷ ರಚನೆ ಮಾಡಬೇಕು. 3 ಪಕ್ಷಗಳಿಂದ ಬೇಸತ್ತಿರುವ ಮತದಾರರಿದ್ದಾರೆ. ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಪರ್ಯಾಯ ಆಲೋಚನೆಗೆ ಅವಕಾಶ ಕೊಟ್ಟಂತಾಗುತ್ತೆ. 3 ಪಕ್ಷಗಳಿಂದ ಬೇಸತ್ತು ರಾಜಕೀಯವಾಗಿ ಸೈಲೆಂಟ್ ಇರೋ ನಾಯಕರನ್ನ ಕರೆತರೋದು ಸೇರಿದಂತೆ ಹಲವು ವಿಚಾರಗಳನ್ನು ಸಮಾನ ಮನಸ್ಕರು ಚರ್ಚಿಸಿದ್ದಾರೆ. ಸಭೆಯಲ್ಲಿ ಎಎಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು, ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ, ಜೆಡಿಯುನ ನಾಡಗೌಡ ಸೇರಿದಂತೆ ಹಲವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.
ಇನ್ಮುಂದೆ ಹೋಟೆಲ್ಗೆ ಹೋಗೋ ಮುನ್ನ ಎಚ್ಚರ. ತಿಂಡಿ ಊಟದ ದರ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ. ರಾಜ್ಯ ಸರ್ಕಾರ ಜಾರಿಗೆ ತರಲು ನಿರ್ಧರಿಸಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀತಿಯಿಂದ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಊಟ ತಿಂಡಿ ರೇಟ್ ಹೆಚ್ಚಿಸಲು ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ. ಒಂದು ಪ್ಲೇಟ್ ಇಡ್ಲಿ 90 ರೂಪಾಯಿ, ದೋಸೆ 150 ರೂಪಾಯಿ, ಒಂದು ಊಟ 200 ರೂಪಾಯಿ ಆಗುವ ಸಾಧ್ಯತೆ ಇದೆ. ಕೂಡಲೇ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀತಿಯನ್ನು ವಾಪಸ್ ಪಡಿಬೇಕು ಅಂತ ಹೋಟೆಲ್ ಮಾಲೀಕರ ಸಂಘ ಆಗ್ರಹಿಸಿದೆ. ಹೋಟೆಲ್ ಕಾರ್ಮಿಕರಿಗೆ ಕನಿಷ್ಠ 21,251 ರೂಪಾಯಿ, ಗರಿಷ್ಠ 34,225 ರೂಪಾಯಿ ನಿಗದಿಗೆ ರಾಜ್ಯ ಸರ್ಕಾರ ನೀತಿಯನ್ನ ತಂದಿದ್ದು ಜಾರಿಗೆ ಆದೇಶಿಸಿದೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೀಶ್ ಗೌಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಅಮಾನತಿನಲ್ಲಿಟ್ಟು ಮಾಜಿ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಶಿಕ್ಷೆ ಆಗಿರೋದ್ರಿಂದ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ. ಖಾಲಿ ಸ್ಥಾನಕ್ಕೆ ಆಯೋಗ ಚುನಾವಣೆ ಘೋಷಿಸುವ ಸಾಧ್ಯತೆ ಇದೆ. ಹೀಗಾಗಿ ತುರ್ತು ವಿಚಾರಣೆಗೆ ವಿನಯ್ ಕುಲಕರ್ಣಿ ವಕೀಲರ ಮನವಿ ಮಾಡಿದ್ದಾರೆ. ಆದರೆ ಆಕ್ಷೇಪಣೆ ಸಲ್ಲಿಸಲು ಸಿಬಿಐ ವಕೀಲರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನು ಜೂನ್ 1ಕ್ಕೆ ಮುಂದೂಡಿದೆ. ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಬಿರುಗಾಳಿ ಮಳೆ ಆಗಿದೆ. ರಸ್ತೆಗಳಲ್ಲೇ ಕೆರೆಗಳಂತಾಗಿದ್ದು ರಣ ಬಿಸಿಲ ತಾಪಕ್ಕೆ ಕಂಗೆಟ್ಟಿದ್ದ ಚಿಕ್ಕಮಗಳೂರು ನಗರದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಇನ್ನು ಚಿಕ್ಕಮಗಳೂರು ನಗರ ಸೇರಿದಂತೆ ಸುತ್ತಮುತ್ತ ಭಾರೀ ಬಿರುಗಾಳಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಬಳಿ ಬಿರುಗಾಳಿ ಮಳೆಗೆ ಬೃಹತ್ ಗಾತ್ರದ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಪರಿಣಾಮ ಚಿಕ್ಕಮಗಳೂರು ಶಾಂತಬೇರಿ ಲಿಂಗದಹಳ್ಳಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ತರೀಕೆರೆ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಚಾಲಕನ ನಿಯಂತ್ರಣ ತಪ್ಪಿ ಟಿಟಿ ವಾಹನ ಕಂದಕಕ್ಕೆ ಬಿದ್ದಿದ್ದು ಅದೃಷ್ಟವಶಾತ್ 13 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆ ಚಿಕ್ಕಮಗಳೂರು ತಾಲೂಕಿನ ಸೀತಾಳಯ್ಯನಗಿರಿ ಬಳಿ ನಡೆದಿದೆ. ಬೆಂಗಳೂರಿನಿಂದ 13 ಪ್ರಯಾಣಿಕರು ಮುಳ್ಳಯ್ಯನಗಿರಿಗೆ ಪ್ರವಾಸಕ್ಕೆ ಬಂದಿದ್ದು, ಈ ವೇಳೆ ಇಳಿಜಾರಿನಲ್ಲಿ ಪ್ರಯಾಣಿಕರ ಚಪ್ಪಲಿ ಡ್ರೈವರ್ ಬಳಿ ಬಂದಿತ್ತು. ಆಗ ಬ್ರೇಕ್, ಎಕ್ಸಲರೇಟರ್, ಪೆಡಲ್ ಮಧ್ಯೆ ಸಿಲುಕಿತ್ತು ಅಂತ ಹೇಳಿ ಚಾಲಕ ಚಪ್ಪಲಿ ತೆಗೆಯಲು ಹೋದಾಗ ನಿಯಂತ್ರಣ ತಪ್ಪಿ ಟಿಟಿ ವಾಹನ ಪಲ್ಟಿಯಾಗಿದೆ. ಅದೃಷ್ಟವಶಾತ್ 13 ಪ್ರಯಾಣಿಕರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಬಳಿಕ ಕ್ರೇನ್ ಮೂಲಕ ಪೊಲೀಸರು ಟಿಟಿ ವಾಹನ ಮೇಲೆತ್ತಿದ್ದಾರೆ. ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಭಸ್ಮ ಆಗಿರುವ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ವಾಲ್ಮೀಕಿ ನಗರದಲ್ಲಿ ನಡೆದಿದೆ. ದುರ್ಗಮ್ಮ ಖರ್ಚಡ್ ಅನ್ನೋರಿಗೆ ಸೇರಿದ ಮನೆಯಲ್ಲಿ ಅಗ್ನಿ ಅವಘಡ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದು ಬ್ಯಾಡಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಟರ್ ಮ್ಯಾನ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ವೈಯಕ್ತಿಕ ಕಿತ್ತಾಟಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಪುಡಿಪುಡಿಯಾಗಿದೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ರೂರಲ್ ಗುಡಿಬಂಡೆಯಲ್ಲಿ ನಡೆದಿದೆ. ಕಳೆದ ವರ್ಷದ ಶಾಸಕರ ಅನುದಾನದಲ್ಲಿ ನೀರಿನ ಘಟಕವನ್ನು ನಿರ್ಮಿಸಲಾಗಿತ್ತು. ಆದರೆ ವಾಟರ್ ಮ್ಯಾನ್ ರವಾಂಜಿನಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ಬಾಲು ಗಲಾಟೆ ಮಾಡಿಕೊಂಡು ನೀರಿನ ಘಟಕದ ಗಾಜು ಪುಡಿ ಮಾಡಿದ್ದಾರೆ. ಏಕಾಏಕಿ ರಸ್ತೆ ಕುಸಿದು ವಾಹನ ಕೆಳಗೆ ಬಿದ್ದ ಘಟನೆ ಬೆಂಗಳೂರಿನ ಎಚ್ಬಿಆರ್ ಲೇಔಟ್ನಲ್ಲಿ ನಡೆದಿದೆ. ರಸ್ತೆಯ ಒಂದು ಭಾಗ ಕುಸಿತದ ಕಾರಣ ಓಮಿನಿ ವಾಹನ ಕೆಳಗೆ ಬಿದ್ದಿದೆ. ಬಳಿಕ ಕ್ರೇನ್ ಮೂಲಕ ಸ್ಥಳೀಯರು ವಾಹನ ಮೇಲೆತ್ತಿದ್ದಾರೆ. 2 ದಿನದ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಂಟ್ವಾಳದ ಪುಣಚ ಗ್ರಾಮದ ದೇವಿನಗರದ 3 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಬೇಕಿತ್ತು. ಆದರೆ ಹಕ್ಕುಪತ್ರ ನೀಡಲು ನಿರಾಕರಿಸಲಾಗಿದೆ. ಹೀಗಾಗಿ ಹಕ್ಕುಪತ್ರ ವಂಚಿತ ಕುಟುಂಬಗಳು ಬಂಟ್ವಾಳ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಮತ್ತೆ ಪ್ರತಿಭಟನೆ ನಡೆಸಿದ್ದಾರೆ. ಹಕ್ಕುಪತ್ರ ನೀಡುತ್ತೇವೆ ಅಂತ ನೀಡದೆ ಮೋಸ ಮಾಡಿದ್ದಾರೆ ಅಂತ ಕುಟುಂಬಗಳು ಆರೋಪಿಸಿವೆ. ಅಹೋರಾತ್ರಿ ಪ್ರತಿಭಟನೆಗೆ ಕುಟುಂಬಗಳು ನಿರ್ಧರಿಸಿವೆ. ಮನೆ ಮತ್ತು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಮಾಡಿದ 3 ಆರೋಪಿಗಳನ್ನು ವೈಟ್ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 1 ಕೋಟಿ ಮೌಲ್ಯದ 584 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅರಣ್ಯ ಸಚಿವ ಈಶ್ವರ ಖಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಈಶ್ವರ ಖಂಡ್ರೆ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಲಾಗುವುದು. ಕ್ಷೇತ್ರಕ್ಕೆ ಸಂಪರ್ಕಿಸುವ 4 ರಸ್ತೆಗಳಲ್ಲೂ ಚೆಕ್ ಪೋಸ್ಟ್ ನಿರ್ಮಿಸಿ ತಪಾಸಣೆ ಮಾಡಲಾಗುತ್ತೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಸನ ಸೈಟ್ ವಿಚಾರವಾಗಿ ಡಿಜಿಪಿ ಎಂಎ ಸಲೀಂ ಅವರನ್ನ ಯಶ್ ತಾಯಿ ಪುಷ್ಪ ಭೇಟಿ ಮಾಡಿದ್ದಾರೆ. ಬಳಿಕ ಯಶ್ ತಾಯಿ ಪುಷ್ಪ ಮಾತನಾಡಿ, ಹಾಸನ ಸೈಟ್ ವಿಚಾರವಾಗಿ ಭೇಟಿಯಾಗಿದೆ. ಕೋರ್ಟ್ನಲ್ಲಿ ಒಂದು ರಿಪೋರ್ಟ್ ಕೇಳಿದ್ರು. ಪೊಲೀಸರ ಹತ್ತಿರ ರಿಪೋರ್ಟ್ ತರಬೇಕಿತ್ತು. ಅಲ್ಲಿನ ಎಸ್ಪಿ ಪ್ರತಿಕ್ರಿಯೆ ಮಾಡಿರಲಿಲ್ಲ. ಅದಕ್ಕೆ ಡಿಜಿಪಿ ಅವರನ್ನ ಭೇಟಿ ಆಗಿದ್ದೇನೆ ಅಂತ ಹೇಳಿದ್ದಾರೆ.
ನಟ ರಣವೀರ್ ಸಿಂಗ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಈ ಹಿಂದೆ ನಡೆದ ಅವಹೇಳನಕಾರಿ ವರ್ತನೆ ಪ್ರಕರಣ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸೂಚನೆ ಮೇರೆಗೆ ಕ್ಷಮೆ ಕೇಳಲು ರಣವೀರ್ ಸಿಂಗ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಚಾಮುಂಡಿ ತಾಯಿ ದರ್ಶನ ಪಡೆದು ವಿಶೇಷ ಪೂಜೆ ನೆರವೇರಿಸಿದ್ರು. ರಣವೀರ್ ಗರ್ಭಗುಡಿಯ ಆವರಣದಲ್ಲಿ ಮೂಲ ವಿಗ್ರಹ ಉತ್ಸವ ಮೂರ್ತಿ ಬಳಿ ಕುಳಿತು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದುಬೈನಲ್ಲಿ ಆಯೋಜಿಸಿದ್ದ ಕರ್ನಾಟಕ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ UAE 2026 ಸೀಸನ್ 1 ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಫ್ರೆಂಡ್ಸ್ ಕ್ಲಬ್ ಹಾಗೂ UAE ವತಿಯಿಂದ ಅಬುಲೈಲ್ ಸ್ಪೋರ್ಟ್ಸ್ ಬೇ ಸ್ಪೋರ್ಟ್ಸ್ ಸ್ಕೂಲ್ನಲ್ಲಿ ಚಾಂಪಿಯನ್ಶಿಪ್ ಆಯೋಜಿಸಲಾಗಿತ್ತು. 350ಕ್ಕೂ ಹೆಚ್ಚು ಕ್ರೀಡಾಪಟುಗಳು 13 ವಿಭಾಗಗಳಲ್ಲಿ ಸ್ಪರ್ಧಿಸಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿದರು. 600ಕ್ಕೂ ಅಧಿಕ ಪ್ರೇಕ್ಷಕರು ಪಂದ್ಯಾವಳಿ ವೀಕ್ಷಿಸಿ ಆಟಗಾರರನ್ನು ಹುರಿದುಂಬಿಸಿದರು. ವಿಜೇತರಿಗೆ ನಗದು ಬಹುಮಾನ, ಟ್ರೋಫಿ ಹಾಗೂ ಪದಕ ವಿತರಿಸಿ ಗೌರವಿಸಲಾಗಿದೆ. ಕನ್ನಡಿಗರ ಒಗ್ಗಟ್ಟು, ಸ್ನೇಹ ಹಾಗೂ ಕ್ರೀಡಾ ಸ್ಫೂರ್ತಿಯ ಪ್ರತೀಕವಾಗಿ ಮೂಡಿಬಂದ ಈ ಭವ್ಯ ಕ್ರೀಡಾ ಮಹೋತ್ಸವ UAE ಕನ್ನಡಿಗರ ಕ್ರೀಡಾ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿ ಚಿರಸ್ಮರಣೀಯ ಅಧ್ಯಾಯವಾಗಿದೆ.